ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಇಂಟರ್ನ್ಯಾಷನಲ್ ಬಿಸ್ನೆಸ್, ಕಾನ್ಸೆಪ್ಟ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಚಾಪ್ಟರ್ 2 ಏನಿದೆ ಅಲ್ವಾ, ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ. ಸೊ ಅದರ ಬಗ್ಗೆ ಮೀನಿಂಗ್ ಏನು, ಡೆಫಿನೇಷನ್ ಏನು, ಸೊ ಅದ್ರ ಆಬ್ಜೆಕ್ಟಿವ್ಸ್ ಏನಾಗಿರುತ್ತೆ, ಸ್ಕೋಪ್ ಏನಾಗಿರುತ್ತೆ, ಸೊ ಏನೇನು ಅಡ್ವಾಂಟೇಜಸ್ ಇರುತ್ತೆ, ಅದೆಲ್ಲದ್ರ ಬಗ್ಗೆನೂ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕಾನ್ಸೆಪ್ಟ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಮೆನ್ಷನ್ ಮಾಡಿದ್ದೀನಿ ಅಲ್ವಾ. ಏನು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಅಂದರೆ ಏನು ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಅಂದರೆ ಮೋಸ್ಟ್ ಕಾಮನ್ ಆಗಿ ಅದೇನಾಗಿರುತ್ತೆ, ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಆಗಿರುತ್ತೆ. ಸೊ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಅಂತ ಅಂದರೆ ಎಲ್ಲಿ ಎಂಗೇಜ್ ಮಾಡುವಂಥ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಆಗಿರುತ್ತೆ, ಅದು ಕೂಡ ಇಂಪಾರ್ಟೆಂಟ್ ಅಲ್ವಾ. ಸೊ ಅಕ್ರಾಸ್ ದ ನ್ಯಾಷನಲ್ ಬೌಂಡ್ರೀಸ್ ಅಂತ ಅಂದರೆ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಬಿಟ್ವೀನ್ ಟೂ ನೇಷನ್ಸ್ ಅಂತ ಕರಿತೀವಿ. ಸೊ ಕಮರ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಟೇಕಿಂಗ್ ಪ್ಲೇಸ್ ಬಿಟ್ವೀನ್ ಟೂ ಕಂಟ್ರೀಸ್ ಅಂತ, ಅದನ್ನು ಏನಂತ ಕರಿತೀವಿ ನಾವು, ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ. ಸೊ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿ ಮಧ್ಯ ಯಾವುದಾದ್ರೂ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ನಡೆದ್ರೆ ಅದನ್ನು ಏನಂತ ಕರಿತೀವಿ ಅಂತ ಅಂದರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಕರಿತೀವಿ ಅಲ್ವಾ. ಸೊ ಅದರಲ್ಲಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಅಂತ ಅಂದರೆ ಏನೇನು ಇನ್ಕ್ಲೂಡ್ ಆಗಿರುತ್ತೆ. ಸೊ ಗೂಡ್ಸನ್ನು ಎಕ್ಸ್ಚೇಂಜ್ ಮಾಡ್ತಾ ಹೋಗ್ತಾರೆ, ಸರ್ವಿಸಸ್ನ ಎಕ್ಸ್ಚೇಂಜ್ ಮಾಡ್ತಾ ಹೋಗ್ತಾರೆ, ಟೆಕ್ನಾಲಜೀಸು ಕೂಡ ಬಿಟ್ವೀನ್ ಟೂ ಕಂಟ್ರೀಸ್ ಏನಾಗ್ತಾ ಹೋಗುತ್ತೆ, ಎಕ್ಸ್ಚೇಂಜ್ ಆಗ್ತಾ ಹೋಗುತ್ತೆ, ನಾಲೆಜ್ ಎಕ್ಸ್ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಟೋಟಲ್ ಆಲ್ ಓವರ್ ಆಗಿ ಇದೆಲ್ಲದನ್ನು ಸೇರಿ ನಾವೇನಂತ ಕರಿತೀವಿ ಅಂತ ಅಂದರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಕರಿತಾ ಹೋಗ್ತೀವಿ. ಸೊ ಸಿಂಪಲ್ ಆಗಿ ಮೀನಿಂಗು ಮತ್ತು ಡೆಫಿನೇಷನ್ನ ಮೆನ್ಷನ್ ಮಾಡಿದ್ದೀನಿ. ಸೊ ಮೀನಿಂಗ್ ಏನು, ಇಂಟರ್ನ್ಯಾಷನಲ್ ಬಿಸ್ನೆಸ್ ಇನ್ವಾಲ್ವ್ಸ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಕಂಡಕ್ಟೆಡ್ ಬಿಟ್ವೀನ್ ಇಂಡಿವಿಜುವಲ್ ಕಂಪನೀಸ್ ಗವರ್ನಮೆಂಟ್ ಆಫ್ ಡಿಫರೆಂಟ್ ಕಂಟ್ರೀಸ್ ಅಂತ. ಸೊ ಗೂಡ್ಸ್ ಮತ್ತು ಸರ್ವಿಸಸ್ನ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಎಕ್ಸ್ಚೇಂಜ್ ಮಾಡ್ತಾ ಹೋಗ್ತಾರೆ ಅಂತ. ಸೊ ಅದೆಲ್ಲದನ್ನು ಸೇರಿ ಡಿಫ್ರೆಂಟ್ ಕಂಟ್ರೀಸ್ ಬಿಟ್ವೀನ್ ಅಲ್ವಾ. ಸೊ ಅದೆಲ್ಲದನ್ನು ಸೇರಿ ನಾವೇನಂತ ಕರಿತೀವಿ ಅಂತ ಅಂದರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಕರಿತೀವಿ. ಅಂತ ಅಂದರೆ ಈಗ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಏನಾಗಿರಬೇಕು, ಎರಡು ಕಂಟ್ರೀಸ್ ಮಧ್ಯೆ ಅಥವಾ ಮೋರ್ ದ್ಯಾನ್ ಟೂ ಕಂಟ್ರೀಸ್ ಮಧ್ಯೆ ಏನಾಗ್ತಾ ಇರಬೇಕು, ಇನ್ವಾಲ್ವ್ ಆಗ್ತಾ ಇರಬೇಕು ಅಂತ. ಸೊ ಅದೇನಾಗಿರುತ್ತೆ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಆಗಿರುತ್ತೆ. ಸೊ ಡೆಫಿನೇಷನ್ ಮೆನ್ಷನ್ ಮಾಡಿದ್ದೀನಿ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಎಕ್ಸ್ಚೇಂಜ್ ಆಫ್ ಗೂಡ್ಸ್, ಸರ್ವಿಸ್, ಟೆಕ್ನಾಲಜಿ. ಸೊ ಪ್ರೀವಿಯಸ್ ಸ್ಲೈಡಲ್ಲೂ ಕೂಡ ನಾನು ಹೇಳಿದ್ದೀನಲ್ವಾ. ಸೊ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಅಂದರೆ ಸುಮ್ಮನೆ ಯಾವುದೋ ಒಂದು ಬಿಸ್ನೆಸ್ ಆ್ಯಕ್ಟಿವಿಟೀಸನ್ನು ತೊಗೊಂಡೋಗಿ ಎರಡು ಕಂಟ್ರೀಸ್ ಮಧ್ಯೆ ಮಾಡುವಂಥದ್ದಲ್ಲ. ಸೊ ಅದರಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ, ಒಂದು ಗೂಡ್ಸನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇರ್ತಾರೆ, ಸರ್ವಿಸಸ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇರ್ತಾರೆ, ಟೆಕ್ನಾಲಜೀಸ್ನ ಎಕ್ಸ್ಚೇಂಜ್ ಮಾಡ್ತಾ ಇರ್ತಾರೆ, ಮ್ಯಾನೇಜರಲ್ ನಾಲೆಜ್ ಏನಿರುತ್ತೆ, ಸ್ಕಿಲ್ಸ್ ಏನಿರುತ್ತೆ, ಅದನ್ನು ಕೂಡ ಏನು ಮಾಡ್ತಾರೆ, ಅಕ್ರಾಸ್ ದ ಇಂಟರ್ನ್ಯಾಷನಲ್ ಬಾರ್ಡರ್ಸು ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಏನಕ್ಕೋಸ್ಕರ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ, ವಾಟ್ ಅಬೌಟ್ ದ ಇಂಟೆನ್ಷನ್ ಆಫ್ ದಟ್ ಅಂತ ಅಂದರೆ ಸ್ಯಾಟಿಸ್ಫೈ ದ ನೀಡ್ಸ್ ಆಫ್ ಕನ್ಸ್ಯೂಮರ್ಸ್ ಅಂತ. ಸೊ ಇಲ್ಲಿ ಯಾರಿಗೆ ಇಂಪಾರ್ಟೆನ್ಸ್ನ ಕೊಡ್ತಾ ಇದ್ದಾರೆ, ಕನ್ಸ್ಯೂಮರ್ಸ್ಗೆ ಇಂಪಾರ್ಟೆನ್ಸ್ನ ಕೊಡ್ತಾ ಇದ್ದಾರೆ ಅಲ್ವಾ. ಸೊ ಕನ್ಸ್ಯೂಮರ್ಸ್ಗೆ ಬೇಕಾಗಿರುವಂಥ ಒಂದು ಗೂಡ್ಸ್ ಏನಿದೆ, ಸರ್ವಿಸಸ್ ಏನಿದೆ, ಡೆವಲಪ್ಮೆಂಟ್ ಆಫ್ ದ ಟೆಕ್ನಾಲಜೀಸ್ ಏನಿದೆ, ಅದೆಲ್ಲದನ್ನು ಪ್ರೊವೈಡ್ ಮಾಡಿ ಕನ್ಸ್ಯೂಮರ್ಸ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುವಂಥ ಕೆಲಸ ಏನು ಮಾಡ್ತಾ ಇದೆ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡ್ತಾ ಇದೆ ಅಂತ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕಂಟ್ರೀಸಲ್ಲಿ ಏನೋ ಒಂದು ಗೂಡ್ಸ್ಗೆ ಪಾಪ್ಯುಲರೈಸ್ಡ್ ಆಗಿರ್ತಾರೆ, ಅದನ್ನು ಇನ್ನೊಂದು ಕಂಟ್ರಿಲಿ ಅವ್ರು ಏನು ಮಾಡ್ತಾ ಇರೋದಿಲ್ಲ, ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದಿಲ್ಲ. ಆವಾಗ ಈ ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಇಂಪೋರ್ಟ್ ಮಾಡ್ಕೊಳ್ತಾ ಹೋಗ್ತಾರೆ ಅಲ್ವಾ. ಸೊ ಆ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಅಲ್ಲಿ ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಅವ್ರ ಕಂಟ್ರಿಲಿ ಇಲ್ಲದೆ ಇರೋದನ್ನು ಬೇರೆ ಕಂಟ್ರಿಯಿಂದ ತರಿಸ್ಕೊಡ್ತಾರಲ್ವಾ. ಸೊ ಅದರಿಂದ ಕನ್ಸ್ಯೂಮರ್ಸ್ಗೆ ಏನಾಗ್ತಾ ಹೋಗುತ್ತೆ, ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಹೋಗುತ್ತೆ ಅಂತ. ಸೊ ಕನ್ಸ್ಯೂಮರ್ಸ್ಗೆ ಮಾತ್ರನಾ, 100% ಇಲ್ಲ. ಅದ್ರ ಜೊತೆಗೆ ಅವ್ರು ಏನು ಮಾಡ್ತಾರೆ, ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಇರುತ್ತೆ. ಸೊ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಅಂತ ಅಂದರೆ ಏನು, ಈಗ ಮೇಕಿಂಗ್ ಪ್ರಾಫಿಟ್ ಆಗಿರ್ಬೋದು ಅಲ್ವಾ. ಸೊ ಡೆವಲಪ್ಮೆಂಟ್ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್ ಆಗಿರ್ಬೋದು. ಸೊ ಅದನ್ನೂ ಕೂಡ ಅದ್ರ ಜೊತೆಗೇನೆ ಏನು ಮಾಡ್ತಾ ಹೋಗ್ತಾರೆ, ಅವರು ಅಚೀವ್ ಮಾಡ್ತಾ ಹೋಗ್ತಾರೆ ಅಂತ. ಸೊ ನೆಕ್ಸ್ಟ್ ಟಾಪಿಕ್ ಆಬ್ಜೆಕ್ಟಿವ್ಸ್ನ ಮೆನ್ಷನ್ ಮಾಡಿದ್ದೀನಲ್ವಾ. ಸೊ ಆಬ್ಜೆಕ್ಟಿವ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಏನೇನು ಆಬ್ಜೆಕ್ಟಿವ್ಸ್ ಇರುತ್ತೆ. ಸೊ ಎಕ್ಸ್ಪಾನ್ಷನ್ ಆಫ್ ಮಾರ್ಕೆಟ್ ಬಿಯಾಂಡ್ ಡೊಮೆಸ್ಟಿಕ್ ಬೌಂಡರೀಸ್ ಅಂತ. ಸೊ ಡೊಮೆಸ್ಟಿಕ್ ಬೌಂಡರೀಸ್ ಅಂತ ಅಂದರೆ ಏನು, ಇಂಟರ್ನ್ಯಾಷನಲ್ ಬೌಂಡರೀಸ್ ಮತ್ತು ಡೊಮೆಸ್ಟಿಕ್ ಬೌಂಡರೀಸ್ ಅಂತ ಕರಿತೀವಿ ಅಲ್ವಾ. ಸೊ ಇಂಟರ್ನ್ಯಾಷನಲ್ ಬೌಂಡರೀಸ್ ಅಂತ ಅಂದರೆ ಅಕ್ರಾಸ್ ದ ನೇಷನ್ ಅಂತ ಅಂದರೆ ಬೇರೆ ನೇಷನ್ ಜೊತೆಗೆ ನಾವೇನು ಮಾಡ್ತಾ ಇರ್ತೀವಿ, ಕಮ್ಯುನಿಕೇಟ್ ಮಾಡ್ತಾ ಇರ್ತೀವಿ. ಡೊಮೆಸ್ಟಿಕ್ ಬೌಂಡರೀಸ್ ಅಂತ ಅಂದರೆ ಏನು, ಇನ್ಸೈಡ್ ದ ನೇಷನ್, ನಮ್ಮ ಕಂಟ್ರಿ ಒಳಗಡೆ ನಾವೇನು ಮಾಡ್ತಾ ಇರ್ತೀವಿ, ಮಾರ್ಕೆಟಿಂಗ್ನ ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಅದನ್ನು ಡೊಮೆಸ್ಟಿಕ್ ಬೌಂಡರಿ ಅಂತ ಕರಿತೀವಿ. ಇಲ್ಲಿ ಬಿಯಾಂಡ್ ದ ಡೊಮೆಸ್ಟಿಕ್ ಬೌಂಡರೀಸ್ ಅಂತ ಅಂದರೆ ಈ ಒಂದು ನೇಷನ್ ಬೌಂಡರಿನ ದಾಟಿ ಅವ್ರು ಏನು ಮಾಡ್ತಾರೆ, ಎಕ್ಸ್ಪಾನ್ಷನ್ ಆಫ್ ದ ಮಾರ್ಕೆಟ್ಸ್ ಅಂತ. ಸೊ ಅದ್ರ ನೆಕ್ಸ್ಟ್ ಅವ್ರು ಏನು ಮಾಡ್ತಾ ಇರ್ತಾರೆ, ಮಾರ್ಕೆಟಿಂಗ್ನ ಮಾಡ್ತಾ ಇರ್ತಾರೆ. ಸೊ ನಮ್ಮ ಕಂಟ್ರೀಸಿಂದ ಬೇರೆ ಯಾವ್ಯಾವುದೋ ಒಂದು ತುಂಬ ಕಂಟ್ರೀಸ್ ಜೊತೆಗೆ ಅವ್ರು ಏನು ಮಾಡ್ತಾ ಇರ್ತಾರೆ, ಟ್ರೇಡ್ ಲಿಂಕನ್ನು ಇಟ್ಕೊಳ್ಳೋ ಅಂಥದ್ದು ಮೇನ್ ಆಬ್ಜೆಕ್ಟಿವ್ ಆಗಿರುತ್ತೆ. ಅದ್ರ ಜೊತೆಗೆ
ಅರ್ನಿಂಗ್ ಫಾರಿನ್ ಎಕ್ಸ್ಚೇಂಜ್ ಅಂತ. ಸೊ ಫಾರಿನ್ ಎಕ್ಸ್ಚೇಂಜ್ ಅಂತ ಅಂದರೆ ಏನು? ಇವಾಗ ಬೇರೆ ಕಂಟ್ರಿಲಿ ಇರುವಂಥದ್ದನ್ನು ಸ್ಪೆಷಲೈಸ್ಡ್ ಗೂಡ್ಸನ್ನು ಏನು ಮಾಡ್ತೀವಿ, ನಮ್ಮ ಕಂಟ್ರಿಗೆ ಇಂಪೋರ್ಟ್ ಮಾಡ್ಕೊಳ್ತೀವಿ. ಸೊ ನಮ್ಮ ಕಂಟ್ರಿಲಿರುವಂಥದ್ದನ್ನು ಏನು ಮಾಡ್ತೀವಿ, ನಾವು ಬೇರೆ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಹೋಗ್ತೀವಿ ಅಲ್ವಾ. ಸೊ ಅಲ್ಲಿ ಏನಾಗುತ್ತೆ, ಫಾರಿನ್ ಎಕ್ಸ್ಚೇಂಜ್ ಡೆವಲಪ್ ಆಗ್ತಾ ಹೋಗುತ್ತೆ. ಎಕ್ಸ್ಚೇಂಜಿಂಗ್ ಗೂಡ್ಸ್ ವಿತ್ ದ ಫಾರಿನರ್ಸ್ ಆರ್ ಫಾರಿನ್ ಕಂಟ್ರೀಸ್, ಡಿಫರೆಂಟ್ ಕಂಟ್ರೀಸ್ ಆ್ಯಂಡ್ ಆಲ್ ಅಂತ ಹೇಳ್ತೀವಿ ಅಲ್ವಾ. ಸೊ ಅದು ಕೂಡ ಏನಾಗಿದೆ, ಒಂದು ಆಬ್ಜೆಕ್ಟಿವ್ ಆಗಿದೆ ಅಂತ. ಸೊ ನೆಕ್ಸ್ಟ್ ಒನ್ ಏನು, ಇನ್ಕ್ರೀಸಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಬಿಸ್ನೆಸ್ ಗ್ರೋತ್ ಅಂತ. ಸೊ ಅವ್ರು ಏನು ಮಾಡ್ತಾರೆ, ಪ್ರಾಫಿಟನ್ನು ಇನ್ಕ್ರೀಸ್ ಮಾಡ್ತಾರೆ. ಈಗ ಸುಮ್ಮನೆ ಏನೂ ಇಂಟೆನ್ಷನ್ ಇಲ್ದೇ ಅವ್ರೇನಾದರೂ ಆಬ್ಜೆಕ್ಟಿವ್ಸ್ ಇಟ್ಕೊಂಡಿರ್ತಾರೆ, ಟ್ರೇಡಿಂಗ್ ಆ್ಯಕ್ಟಿವಿಟೀಸ್, ಟ್ರೇಡಿಂಗ್ ಲಿಂಕನ್ನು ಬಿಲ್ಡ್ ಮಾಡ್ತಾ ಇರ್ತಾರೆ? ಡೆಫಿನೆಟ್ಲಿ ಇಲ್ಲ ಅಲ್ವಾ. ಸೊ ಅವರ ಇಂಟೆನ್ಷನ್ ಏನಾಗಿರುತ್ತೆ, ಫಾರಿನ್ ಎಕ್ಸ್ಚೇಂಜ್ ಜೊತೆಗೆ ಪ್ರಾಫಿಟನ್ನು ಮ್ಯಾಕ್ಸಿಮೈಸ್ ಮಾಡುವಂಥದ್ದು. ಮ್ಯಾಕ್ಸಿಮೈಸೇಷನ್ ಆಫ್ ದ ಪ್ರಾಫಿಟ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಆಬ್ಜೆಕ್ಟಿವ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತಲೇ ಹೇಳ್ತೀವಿ. ಅದ್ರ ಜೊತೆಗೆ ಪ್ರಾಫಿಟ್ ಮ್ಯಾಕ್ಸಿಮೈಸ್ ಆಗ್ತಾ ಇದೆ ಅಂತಂದರೆ ಬಿಸ್ನೆಸ್ಸು ಕೂಡ ಏನಾಗ್ತಾ ಇದೆ ಅಂತ, ಗ್ರೋತ್ ಆಗ್ತಾ ಇದೆ, ಡೆವಲಪ್ ಆಗ್ತಾ ಇದೆ ಅಂತಲೇ ಅರ್ಥ ಅಲ್ವಾ. ಸೊ ನೆಕ್ಸ್ಟ್ ಒನ್ ಏನು, ನೆಕ್ಸ್ಟ್ ಆಬ್ಜೆಕ್ಟಿವ್ ಏನು ಅಂತ ಅಂದರೆ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಅಂತ ಮೆನ್ಷನ್ ಮಾಡಿದ್ದೀವಿ. ಸೊ ನಮ್ಮ ಕಂಟ್ರಿಲಿರುವಂಥ ಒಂದು ರಿಸೋರ್ಸಸ್ ಏನಿದೆ, ಈಗ ರಾ ಮಟೀರಿಯಲ್ ಆಗಿರ್ಬೋದು, ಬೇರೆ ಯಾವುದಾದ್ರೂ ರಿಸೋರ್ಸಸ್ ಆಗಿರ್ಬೋದು, ಸೊ ಅದನ್ನು ಪ್ರಾಪರಾಗಿ ಯುಟಿಲೈಸ್ ಮಾಡಿಕೊಂಡು ಅದರಿಂದ ನಾವೇನು ಮಾಡೋದು, ಫಾರಿನ್ ಎಕ್ಸ್ಚೇಂಜನ್ನು ಜನ್ರೇಟ್ ಮಾಡ್ತಾ ಹೋಗೋದು, ಫಾರಿನ್ ಎಕ್ಸ್ಚೇಂಜನ್ನು ಪ್ರಮೋಟ್ ಮಾಡ್ತಾ ಹೋಗೋದು ಅಲ್ವಾ. ಸೊ ಅದು ಕೂಡ ಏನಾಗಿದೆ, ಇನ್ನೊಂದು ಆಬ್ಜೆಕ್ಟಿವ್ಸ್ ಆಗಿದೆ ಅಂತ. ಸೊ ನೆಕ್ಸ್ಟ್ ಒನ್ ಏನು, ಎಕನಾಮಿಸ್ ಆಫ್ ಸ್ಕೇಲ್ ಅಂತ. ಅಚೀವಿಂಗ್ ಎಕನಾಮಿಸ್ ಆಫ್ ಸ್ಕೇಲ್. ಸೊ ಅಚೀವಿಂಗ್ ಎಕನಾಮಿಸ್ ಆಫ್ ಸ್ಕೇಲ್ ಅಂದರೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದೇನು ಬೇಡ, ಎಕನಾಮಿಕಲ್ ಡೆವಲಪ್ಮೆಂಟ್ ಆಫ್ ದ ನೇಷನ್ ಅಂತ. ಸೊ ಆ ಒಂದು ಎಕನಾಮಿಕಲ್ ಡೆವಲಪ್ಮೆಂಟ್ ಏನು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅಲ್ವಾ. ಒಂದು ಕಂಟ್ರಿ ಎಕನಾಮಿ ಡೆವಲಪ್ ಆಗ್ತಾ ಇದೆ ಅಂತ ಅಂದರೆ ಬೇರೆ ಎಲ್ಲ ಸೆಕ್ಟರಲ್ಲೂ ಆಟೋಮೆಟಿಕಲ್ ಆಗಿ ಡೆವಲಪ್ಮೆಂಟ್ ಏನಾಗುತ್ತೆ, ಪಾಸಿಬಲ್ ಇರುತ್ತೆ ಅಂತ. ಅದಕ್ಕೋಸ್ಕರ ಸೊ ಇಂಟರ್ನ್ಯಾಷನಲ್ ಬಿಸ್ನೆಸ್ ಏನಾಗಿದೆ, ಎಕನಾಮಿಕಲ್ ಗ್ರೋತ್ಗೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅಂತ. ಅದ್ರ ಜೊತೆಗೇನು, ಎನ್ಹ್ಯಾನ್ಸಿಂಗ್ ದ ಇಂಟರ್ನ್ಯಾಷನಲ್ ಕಾಂಪಿಟೇಟಿವ್ನೆಸ್ ಅಂತ. ಸೊ ಕಾಂಪಿಟೇಟಿವ್ನೆಸ್ ಈಗ ಇನ್ಸೈಡ್ ಆಫ್ ದಟ್ ಡೊಮೆಸ್ಟಿಕ್ ಬೌಂಡ್ರೀಸಲ್ಲಿ ಮಾರ್ಕೆಟಿಂಗ್ ಮಾಡೋದಕ್ಕೂ ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ. ಸೊ ಅಲ್ಲಿ ಏನಾಗಿರುತ್ತೆ, ಆ ಒಂದು ಇಂಟರ್ನ್ಯಾಷನಲ್ ಕಾಂಪಿಟೇಟಿವ್ನೆಸ್ ಏನಿದೆ ಅಲ್ವಾ, ಅದನ್ನು ಏನು ಮಾಡ್ತಾ ಹೋಗುತ್ತೆ, ಇದು ಎನ್ಹಾನ್ಸ್ ಮಾಡ್ತಾ ಹೋಗುತ್ತೆ ಅಂತ. ಸೊ ನೆಕ್ಸ್ಟ್ ಒನ್ ಏನು, ಡೈವರ್ಸಿಫಿಕೇಷನ್ ಆಫ್ ಬಿಸ್ನೆಸ್ ರಿಸ್ಕ್ ಅಂತ. ಸೊ ಈ ಒಂದು ಬಿಸ್ನೆಸ್ ಅಂತ ಬಂದಾಗ, ಬಿಸ್ನೆಸ್ ಆರ್ಗನೈಸೇಷನ್ ಅಂತ ಬಂದಾಗ ತುಂಬಾ ರಿಸ್ಕ್ಗಳಿರುತ್ತೆ. ಈಗ ಪ್ರಾಫಿಟ್ ಮೇಕಿಂಗಲ್ಲೂ ರಿಸ್ಕ್ ಇರುತ್ತೆ, ಮಾರ್ಕೆಟಿಂಗ್ ಮಾಡೋದ್ರಲ್ಲೂ ರಿಸ್ಕ್ ಇರುತ್ತೆ, ಪ್ರೊಡಕ್ಷನಲ್ಲೂ ರಿಸ್ಕ್ ಇರುತ್ತೆ, ಮ್ಯಾನೇಜ್ಮೆಂಟಲ್ಲೂ ರಿಸ್ಕ್ ಇರುತ್ತೆ. ಸೊ ಟೋಟಲ್ ಆಗಿ ಏನಾಗಿರುತ್ತೆ, ಲಾಟ್ ಆಫ್ ಡಿಫ್ರೆಂಟ್ ರಿಸ್ಕ್ನ ಅವ್ರು ಏನು ಮಾಡ್ತಾ ಬರ್ತಾರೆ, ಫೇಸ್ ಮಾಡ್ತಾ ಬರ್ತಾ ಇರ್ತಾರೆ ಅಲ್ವಾ. ಸೊ ಅದನ್ನು ಏನು ಮಾಡ್ತಾ ಹೋಗಬೇಕು, ಡೈವರ್ಸಿಫಿಕೇಷನ್ ಅಂತ. ಸೊ ಅದನ್ನು ಏನು ಮಾಡಬೇಕು, ರಿಸ್ಕನ್ನು ರೆಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಹೋಗ್ತಾರೆ ಅಂತ. ಅದು ಕೂಡ ಏನಾಗಿರುತ್ತೆ, ಒಂದು ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಗಿರುತ್ತೆ. ಅದ್ರ ಜೊತೆಗೆ ಸ್ಟ್ರೆಂಥನಿಂಗ್ ದ ಇಂಟರ್ನ್ಯಾಷನಲ್ ರಿಲೇಷನ್ ಅಂತ. ಸೊ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಟ್ರೇಡಿಂಗ್ ಲಿಂಕನ್ನು ನಾವು ಬಿಲ್ಡ್ ಮಾಡ್ತಾ ಇದ್ದೀವಿ, ಮಾರ್ಕೆಟನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಸೊ ಇಂಟರ್ನ್ಯಾಷನಲ್ ರಿಲೇಷನ್ ಕೂಡ ಏನಾಗ್ತಾ ಹೋಗುತ್ತೆ, ಇಲ್ಲಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಇಂಟರ್ನ್ಯಾಷನಲ್ ರಿಲೇಷನ್ ಸ್ಟ್ರಾಂಗ್ ಆಗೋದು ಕೂಡ ನಮ್ಮ ಕಂಟ್ರಿ ಎಕನಾಮಿಗೆ ಏನಾಗಿರುತ್ತೆ, ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತ. ಅದಕ್ಕೋಸ್ಕರ ಇದು ಕೂಡ ಏನಾಗಿರುತ್ತೆ, ತುಂಬ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಗುತ್ತೆ. ಸೊ ಜೊತೆಲಿ ನನ್ನ ವಿಡಿಯೋ ಎಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತಾ, ನಿಮ್ಮ ಪ್ರಿಪ್ರೇಷನ್ಗೆ ಕೆಸೆಟ್ ಎಕ್ಸಾಮ್ ಆಗಿರ್ಬೋದು, ನೆಟ್ ಎಕ್ಸಾಮ್ ಆಗಿರ್ಬೋದು, ಎಲ್ಲ ಪ್ರಿಪ್ರೇಷನ್ಗೂ ಈ ವಿಡಿಯೋಸ್ ತುಂಬ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀರಾ, ಬೆನಿಫಿಟ್ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ, ಸೊ ಒಂದೇ ಒಂದು ರಿಕ್ವೆಸ್ಟ್ ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಆಯಿತಾ. ಸೊ ನೆಕ್ಸ್ಟ್ ಒನ್, ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ. ಏನು ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ? ಸೊ ಅದು ವಾಸ್ಟ್ ಏರಿಯಾ ಕವರ್ ಆಗಿದೆ ಅಲ್ವಾ. ಸೊ ಅದು ಏರಿಯಾ ಕವರ್ ಯಾವ ಥರದಲ್ಲಿದೆ ಅಂತ, ಅದನ್ನು ನಾವೇನಂತ ಕರಿತೀವಿ, ಸ್ಕೋಪ್ ಅಂತ. ಏರಿಯಾ ಅಂತ ಅಂದರೆ ಲ್ಯಾಂಡ್ ಸರ್ಫೇಸ್ ಎಲ್ಲ ಯಾವ ಥರದಲ್ಲಿ ಅದು ಸ್ಪ್ರೆಡ್ ಆಗಿದೆ ಅಂತ, ಅದನ್ನು ನಾವೇನಂತ ಕರಿತಾ ಇದ್ದೀವಿ, ಇಲ್ಲಿ ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಕರಿತಾ ಇದ್ದೀವಿ. ಸೊ ಮೋಸ್ಟ್ ಕಾಮನ್ ಆಗಿ ಸ್ಕೋಪ್ ಅನ್ನೋ ವರ್ಡ್ ಬಂದಾಗ ನನ್ನ ಕಾಲೇಜ್ ಡೇಸ್ ನನಗೆ ನೆನಪಾಗ್ತಾ ಹೋಗುತ್ತೆ. ಸೊ ಮೋಸ್ಟ್ ಕಾಮನ್ ಆಗಿ ನಾವೇನು ಕಾಮರ್ಸ್ನ ಸ್ಟಡಿ ಮಾಡ್ತಾ ಇದ್ವಿ, ಸ್ಕೋಪ್ ಎಲ್ಲ ಲೆಸನ್ನಲ್ಲೂ ಸ್ಕೋಪ್ ಆಫ್ ದಟ್ ಅಂತ ಬರ್ತಾ ಹೋಗುತ್ತೆ ಅಲ್ವಾ. ಸೊ ನಮಗೆ ಕಾಮರ್ಸ್ ಬ್ಯಾಕ್ಗ್ರೌಂಡ್, ನಮಗೆ ಅದು ತುಂಬ ಹೊಸದಾಗಿರೋದ್ರಿಂದ ನಮಗೇನು ನೆನಪಾಗ್ತಾ ಇತ್ತು ಅಂತ ಅಂದರೆ, ಸ್ಕೋಪ್ ಅಂತ ಅಂದ ತಕ್ಷಣ ಸ್ಟೆಥೋಸ್ಕೋಪ್ ಆ ಥರ ಸ್ಕೋಪ್ಗಳು ಬರುತ್ತೆ ಅಲ್ವಾ. ಮೋಸ್ಟ್ ಕಾಮನ್ ಆಗಿ ಅದೇ ನೆನಪಾಗ್ತಾ ಇತ್ತು. ನಮ್ಮ ಕಾಮರ್ಸ್ ಲೆಕ್ಚರ್ಸ್ ಏನು ಮಾಡ್ತಾಯಿದ್ರು, ಆ ಸ್ಕೋಪ್ ಅಲ್ಲ, ಸೊ ಅದನ್ನು ಬಿಟ್ಟು ಬೇರೆ ಯಾವ ಥರ ಇದೆ ನೆನ್ಪು ಮಾಡ್ಕೊಳ್ಳಿ, ಅದನ್ನು ಹೇಳಿ ಈ ಥರದಲ್ಲಿ. ಸೊ ಅದನ್ನೇ ಏನು ಮಾಡ್ತಾ ಹೋಗ್ತಾಯಿದ್ರು ಅಂತ ಅಂದರೆ, ಅವರು ಎಲಾಬ್ರೇಟ್ ಮಾಡ್ತಾ ಹೋಗ್ತಾಯಿದ್ರು. ಈಗ ನಮಗೇನಾದರೂ ಪ್ರೀವಿಯಸ್ ನಾಲೆಜ್ ಇದೆಯಾ ಅದನ್ನು ಚೆಕ್ ಮಾಡಿ ಅವ್ರು ನೆಕ್ಸ್ಟ್ ಏನು ಮಾಡ್ತಾಯಿದ್ರು, ಕಂಟೆಂಟ್ಗೆ, ಟಾಪಿಕ್ಗೆ ನಮ್ಮನ್ನು ಲಿಂಕ್ ಮಾಡ್ತಾಯಿದ್ರು ಅಂತ. ಸೊ ನನಗೆ ಯಾವಾಗಲೂ ಅಷ್ಟೇ, ಈಗ ನಾನೇನು ಟೀಚ್ ಮಾಡ್ತಾ ಇದ್ದೀನಿ, ನಾನೇನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ನನಗೆ ಸ್ಕೋಪ್ ಅನ್ನೋ ವರ್ಡ್ ಬಂದ ತಕ್ಷಣ ಆ ಮೆಮೊರಿ ನನಗೆ ಆಲ್ಮೋಸ್ಟ್ ನೆನಪಾಗ್ತಾನೆ ಇರುತ್ತೆ. ಅಂತ ಅಂದರೆ ಆವಾಗ ನಮಗೇನು ನಾಲೆಜ್ ಇರಲಿಲ್ಲ ಅಲ್ವಾ. ಸ್ಕೋಪ್ ಅಂತ
ಅಂದರೆ ನಮ್ಮ ತಲೆಗೆ ಹೋಗ್ತಾ ಇದ್ದು ಸ್ಟೆಥೋಸ್ಕೋಪ್ ಅಂತಲೇ. ಸೊ ಸ್ಕೋಪ್ ಅಂತ ಅಂದರೆ ಇದು ವ್ಯಾಪ್ತಿ ಅಂತ, ಎಲ್ಲಿಂದ ಎಲ್ಲಿ ಕವರೇಜ್ ಆಗಿದೆ ಅಂತ ಅನ್ನೋ ಒಂದು ಕಾಮನ್ ಸೆನ್ಸ್ ಕೂಡ ನಮಗೆ ಆವಾಗ ಇರಲಿಲ್ಲ ಅಂತ. ಸೊ ಯಾವಾಗಲೂ ಕೂಡ ನಾನು ಆ ಲೆಕ್ಚರ್ನ ತುಂಬ ನೆನಪು ಮಾಡ್ಕೊಳ್ತಾ ಇರ್ತೀನಿ. ಸೊ ಇವಾಗ ನೋಡೋಣ ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಏನಿದೆ ಅಂತ. ಸೊ ಸ್ಕೋಪ್ ಅಂತ ಅಂದರೆ ನಾನು ಹೇಳಿದೆ ಎಲ್ಲೆಲ್ಲಿ ಯಾವ ಥರದಲ್ಲಿ ವಾಸ್ ಕವರ್ ಆಗಿದೆ ಅಂತ ಅಲ್ವಾ. ಸೊ ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಏನು ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಅಂದರೆ, ಸೊ ಇಂಟರ್ನ್ಯಾಷನಲ್ ವೇಸ್ಟಲ್ಲಿ ನಾವೇನು ಮಾಡ್ತೀವಿ, ಟ್ರೇಡಿಂಗ್ ಆ್ಯಕ್ಟಿವಿಟೀಸ್ನ ಎಂಗೇಜ್ ಮಾಡ್ತಾ ಹೋಗ್ತೀವಿ ಅಲ್ವಾ. ಎಕ್ಸ್ಪೋರ್ಟ್ಸ್ ಇರುತ್ತೆ. ಎಕ್ಸ್ಪೋರ್ಟ್ ಅಂತ ಅಂದರೆ ಏನು, ನಮ್ಮಲ್ಲಿರುವಂಥ ಗೂಡ್ಸನ್ನು ಬೇರೆ ಕಂಟ್ರೀಸ್ಗೆ ನಾವೇನು ಮಾಡ್ತಾ ಹೋಗ್ತೀವಿ, ಸೆಲ್ ಮಾಡ್ತಾ ಹೋಗ್ತೀವಿ. ಇಂಪೋರ್ಟ್ಸ್ ಅಂತ ಅಂದರೆ ಏನು, ಬೇರೆ ಕಂಟ್ರಿಲಿ ಇರೋದನ್ನು ನಮ್ಮ ಕಂಟ್ರಿಗೆ ತೊಗೊಂಡು ಬರ್ತಾ ಇರ್ತೀವಿ ಅಲ್ವಾ, ಅದನ್ನು ಏನು ಮಾಡುತ್ತೆ ಇದು ಸಪೋರ್ಟ್ ಮಾಡ್ತಾ ಇರುತ್ತೆ ಅಂತ. ಆಮೇಲೆ ಲೈಸೆನ್ಸಿಂಗ್ ಇನ್ ಫ್ರಾಂಚೈಸಿಂಗ್ ಅಂತ. ಸೊ ಲೈಸೆನ್ಸಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಈಗ ನಾವು ಫಾರಿನ್ ಬಿಸ್ನೆಸ್ಸನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ವಿತೌಟ್ ಲೈಸೆನ್ಸಿಂಗ್ ನಾವು ಎಸ್ಟಾಬ್ಲಿಷ್ ಮಾಡೋಕ್ಕಾಗೋದಿಲ್ಲ. ಸೊ ನಮಗೇನಾಗಿರುತ್ತೆ, ಲೈಸೆನ್ಸಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಅದ್ರ ಜೊತೆಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಏನು, FDI ಅಂತ ಕರಿತೀವಿ ಅಲ್ವಾ. ಸೊ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಈ ಫಾರಿನ್ ಎಕ್ಸ್ಚೇಂಜ್ ಏನಿದೆ ಅದು ಇನ್ವೆಸ್ಟ್ಮೆಂಟನ್ನು ಕೂಡ ಏನು ಮಾಡ್ತಾ ಹೋಗುತ್ತೆ, ಪ್ರಮೋಟ್ ಮಾಡ್ತಾ ಹೋಗುತ್ತೆ. ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನೋದಿದೆ ಅಲ್ವಾ, ಇದು ಕೂಡ ಒಂದು ವಾಸ್ಟ್ ಟಾಪಿಕ್. ನಾನು ಬೇರೆ ಒಂದು ವೀಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಇಲ್ಲಿ ಇಷ್ಟೇ ಸಾಕು. ಸೊ ನೆಕ್ಸ್ಟ್ ಏನು, ಜಾಯಿಂಟ್ ವೆಂಚರ್ಸು ಮತ್ತು ಸ್ಟ್ರಾಟಜಿಕ್ ಅಲಯನ್ಸಸ್ನ ಏನು ಮಾಡುತ್ತೆ, ಇದು ಕವರ್ ಮಾಡ್ಕೊಂಡಿರುತ್ತೆ ಅಂತ. ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್, ಮೋಸ್ಟ್ ಕಾಮನ್ ಆಗಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಏರಿಯಾಸ್ ಏನಿರುತ್ತೆ ಅಲ್ವಾ ಅಂತ ಅಂದರೆ ಮಾರ್ಕೆಟಿಂಗಿಗೆ ಸೆಲ್ಲಿಂಗ್ ಪ್ರಾಡಕ್ಟ್ಸ್, ಸೆಲ್ಲಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸು ಅದನ್ನು ಕೂಡ ಏನಾಗಿರುತ್ತೆ, ಇದು ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ. ಸೊ ಇಂಟರ್ನ್ಯಾಷನಲ್ ಬ್ಯಾಂಕಿಂಗ್ ಆ್ಯಂಡ್ ದ ಫಿನಾನ್ಸ್. ಸೊ ಮೋಸ್ಟ್ ಕಾಮನ್ ಆಗಿ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಅಂತ ಬಂದಾಗ ಟ್ರೇಡಿಂಗ್ ಆ್ಯಕ್ಟಿವಿಟೀಸ್, ಮಾರ್ಕೆಟಿಂಗ್, ಇಂಪೋರ್ಟಿಂಗ್, ಎಕ್ಸ್ಪೋರ್ಟಿಂಗ್ ಇದೆಲ್ಲದು ಬಂದಾಗ ನಮಗೆ ಬ್ಯಾಂಕಿಂಗ್ ಸೆಕ್ಟರ್ ಏನಾಗಿರುತ್ತೆ, ಅಸಿಸ್ಟೆನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಂಟರ್ನ್ಯಾಷನಲ್ ಬ್ಯಾಂಕಿಂಗ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಫಿನಾನ್ಸ್ ಆಗಿರ್ಬೋದು, ಅಲ್ಲೂ ಕೂಡ ಏನು ಮಾಡ್ಬೋದು, ವಿ ಕ್ಯಾನ್ ಅಬ್ಸರ್ವ್ ದ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ. ಸೊ ಟೆಕ್ನಾಲಜಿ ಟ್ರಾನ್ಸ್ಫರ್ ಅಲ್ವಾ. ಸೊ ಏನಾಗುತ್ತೆ ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ, ಸೊ ನಮ್ಮ ಕಂಟ್ರಿಲಿರುವಂಥ ಟೆಕ್ನಾಲಜಿನ ನಾವೇನು ಮಾಡ್ತೀವಿ, ಐಡಿಯಾಸ್ ಆಫ್ ದಟ್, ನಾಲೆಜ್ ಆಫ್ ದಟ್ಟನ್ನು ಬೇರೆ ಕಂಟ್ರೀಸ್ಗೆ ಏನು ಮಾಡ್ತೀವಿ, ಸ್ಪ್ರೆಡ್ ಮಾಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಅವರ ಕಂಟ್ರಿಲಿರುವಂಥ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್, ಅಡ್ವಾನ್ಸ್ಮೆಂಟ್ ಏನಿರುತ್ತೆ ಅಲ್ವಾ, ಅದನ್ನು ನಾವೇನು ಮಾಡ್ತಾ ಹೋಗ್ತೀವಿ, ನಮ್ಮ ಕಂಟ್ರಿಗೆ ಬಾರೋ ಮಾಡ್ಕೊಳ್ತಾ ಹೋಗ್ತೀವಿ, ಅದು ಕೂಡ. ನೆಕ್ಸ್ಟ್ ಏನು, ಗ್ಲೋಬಲ್ ಸಪ್ಲೈ ಚೈನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಮ್ಯಾನೇಜ್ಮೆಂಟ್ ಈಗ ಒಂದು ಇನ್ಸೈಡ್ ಡೊಮೆಸ್ಟಿಕ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಆಗಿರ್ಬೋದು, ಅದರಲ್ಲಿ ಚೈನ್ ಆಫ್ ಮ್ಯಾನೇಜ್ಮೆಂಟ್ ಏನಿದೆ ಅಲ್ವಾ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಗ್ಲೋಬಲ್ ಸಪ್ಲೈ ಚೈನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ ಈ ಗ್ಲೋಬಲಿ ನಾವೇನು ಮಾರ್ಕೆಟಿಂಗ್ ಮಾಡ್ತಾ ಇದೀವಿ, ಸೊ ಅಲ್ಲಿ ಮ್ಯಾನೇಜ್ ಮಾಡುವಂಥ ಮ್ಯಾನೇಜರಲ್ ಆ್ಯಕ್ಟಿವಿಟೀಸ್ ಅಲ್ವಾ, ಅದು ಕೂಡ ಏನಾಗಿರುತ್ತೆ ಅಂತ ಅಂದರೆ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅಂತ. ಸೊ ನೆಕ್ಸ್ಟ್ ಒನ್ ಏನು, ಇಂಟರ್ನ್ಯಾಷನಲ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಂತ. ಸೊ ಈಗ ಯಾವುದಾದ್ರೂ ಒಂದು ಇಂಟರ್ನ್ಯಾಷನಲ್ ಬೇಸಲ್ಲಿ ನಾವು ಟ್ರೇಡ್ ಮಾಡ್ತಾ ಇದ್ದೀವಿ, ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಕನ್ಸಲ್ಟೆನ್ಸಿ ಸರ್ವಿಸಸ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಅವ್ರು ಏನು ಮಾಡ್ತಾರೆ, ಹೆಲ್ಪ್ ಲೈನ್ ಥರ. ಸೊ ಅವರಿಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿರ್ಬೋದು, ಅಸಿಸ್ಟೆನ್ಸ್ ಆಗಿರ್ಬೋದು, ಅದನ್ನು ಪ್ರೊವೈಡ್ ಮಾಡೋರು ಯಾರು, ಈ ಕನ್ಸಲ್ಟೆನ್ಸಿ ಸರ್ವಿಸಸ್. ಸೊ ಅದನ್ನು ಅವ್ರು ಏನು ಮಾಡ್ತಾ ಹೋಗಬೇಕು, ಪ್ರೊವೈಡ್ ಮಾಡ್ತಾ ಹೋಗಬೇಕು ಅಂತ. ಸೊ ಅದು ಕೂಡ ಏನಾಗಿರುತ್ತೆ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟು ಲಾಸ್ಟ್ ಟಾಪಿಕ್ ಆಫ್ ದಿಸ್ ವಿಡಿಯೋ, ಅಡ್ವಾಂಟೇಜಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಸೊ ಏನೇನು ಅಡ್ವಾಂಟೇಜ್ ಇದೆ, ಏನೇನು ಬೆನಿಫಿಟ್ ಸಿಗ್ತಾ ಇರುತ್ತೆ ಅಂತ. ಸೊ ಫಸ್ಟ್ ಒನ್, ಅಕ್ಸೆಸ್ ಟು ಲಾರ್ಜರ್ ಮಾರ್ಕೆಟ್ ಅಲ್ವಾ. ನಾವೇನು ಮಾಡ್ತೀವಿ, ಡೊಮೆಸ್ಟಿಕ್ ಮಾರ್ಕೆಟಿಂದ, ಒಂದು ಸ್ಮಾಲ್ ಮಾರ್ಕೆಟಿಂದ ನಮಗೆ ಏನು ಅಕ್ಸೆಸ್ ಆಗ್ತಾ ಹೋಗುತ್ತೆ, ಯಾವ್ದು ಸಿಗ್ತಾ ಹೋಗುತ್ತೆ, ಲಾರ್ಜರ್ ಮಾರ್ಕೆಟ್ಸ್ ಅವೈಲೇಬಲ್ ಆಗ್ತಾ ಹೋಗುತ್ತೆ ಅಂತ. ಅದ್ರ ಜೊತೆಗೆ ಸೇಲ್ಸು ಮತ್ತು ಪ್ರಾಫಿಟ್ ಕೂಡ ಏನಾಗ್ತಾ ಇರುತ್ತೆ, ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಪ್ರೊಡಕ್ಷನ್ನ ನಾವೇನು ಮಾಡ್ತಾ ಹೋಗ್ಬೋದು, ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಳ್ತಾ ಹೋಗ್ಬೋದು. ಪ್ರೊಡಕ್ಷನ್ ಕೆಪಾಸಿಟಿನ ಕೂಡ ನಾವೇನು ಮಾಡ್ತಾ ಹೋಗ್ಬೋದು, ಬಿಲ್ಡ್ ಮಾಡ್ತಾ ಹೋಗ್ಬೋದು ಅಲ್ವಾ. ಅದ್ರ ಜೊತೆಗೆ ಕ್ವಾಲಿಟಿ ಪ್ರಾಡಕ್ಟ್ಸು ಮತ್ತು ಕಾಂಪಿಟೇಟಿವ್ ಪ್ರೈಸಸ್, ಅದು ಕೂಡ ಒನ್ ಆಫ್ ದ ಅಡ್ವಾಂಟೇಜಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತಲೇ ಹೇಳ್ತೀವಿ. ಯಾಕೆ, ಸೊ ನಾವೇನು ಮಾಡ್ತಾ ಇದ್ದೀವಿ, ಈಗ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್, ಫಾರಿನ್ ಒಂದು ಏನು ಮಾರ್ಕೆಟಿಂಗ್ ಇದೆ ಅದರಲ್ಲಿ ನಾವು ಇಂಟರ್ನ್ಯಾಷನಲ್ ಮಾರ್ಕೆಟಿಂಗಲ್ಲಿ ಇನ್ವಾಲ್ವ್ ಆಗಿದ್ದೀವಿ ಅಂತ ಅಂದರೆ ಕಾಂಪಿಟೇಟಿವ್ನೆಸ್ ಕೂಡ ಬಿಲ್ಡ್ ಆಗ್ತಾ ಇರುತ್ತೆ ಅಲ್ವಾ. ಕಾಂಪಿಟೇಟಿವ್ಸ್ ಏನಾಗ್ತಾ ಹೋಗ್ತಾರೆ, ಜಾಸ್ತಿ ಆಗ್ತಾ ಹೋಗ್ತಾರೆ. ಆವಾಗ ಮೋಸ್ಟ್ ಕಾಮನ್ ಆಗಿ ಏನು ಮಾಡ್ತಾರೆ, ಆ್ಯಸ್ ಎ ಬಿಸ್ನೆಸ್ ಆರ್ಗನೈಸೇಷನ್ ಕ್ವಾಲಿಟಿ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಬರೀ ಕ್ವಾಲಿಟಿ ಪ್ರಾಡಕ್ಟ್ಸನ್ನು ಪ್ರೊಡ್ಯೂಸ್ ಮಾಡುವಂಥದ್ದೆಲ್ಲ ಕಾಂಪಿಟೇಟಿವ್ ಪ್ರೈಸಸ್ ಅಂತ. ಸೊ ಒಂದು ಕಂಪ್ನಿಯವ್ರು ಏನು ಮಾಡ್ತಾ ಇರ್ತಾರೆ, ಕ್ವಾಲಿಟಿನ ಪ್ರೊವೈಡ್ ಮಾಡಿ ಚೀಪರ್ ರೇಟನ್ನು ಪ್ರೊವೈಡ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಕಾಂಪಿಟೇಷನ್ ಕೊಡಬೇಕು ಅಂತಂದ್ರೆ ಮೋಸ್ಟ್ ಕಾಮನ್ ಆಗಿ ನಾವು ಏನು ಮಾಡ್ತಾ ಇರಬೇಕಾಗುತ್ತೆ, ಸೊ ಕಾಂಪಿಟೇಟಿವ್ ಪ್ರೈಸಸ್ನ ಇಂಪ್ಲಿಮೆಂಟ್ ಮಾಡ್ತಾನೆ ಇರಬೇಕು. ಸೊ ಅದು ಕೂಡ ಏನಾಗಿರುತ್ತೆ, ಕಸ್ಟಮರ್ ಬೇಸ್ಡಲ್ಲಿ ಅಡ್ವಾಂಟೇಜ್ ಆಗ್ತಾ ಇರುತ್ತೆ ಅಂತ. ಸೊ ಆಮೇಲೆ ಏನು, ಎಂಪ್ಲಾಯ್ಮೆಂಟ್ ಜನ್ರೇಷನ್ ಅಲ್ವಾ. ಸೊ ವಾಸ್ಟ್ ಪ್ರೊಡಕ್ಷನ್ ಆಗಿದೆ, ವಾಸ್ಟ್ ಏರಿಯಾ ಸರ್ಫೇಸಲ್ಲಿ ನಾವೇನು ಮಾಡ್ತಾ ಇದೀವಿ, ಪ್ರೊಡಕ್ಷನ್ ಮಾಡ್ತಾ ಇದೀವಿ, ಮಾರ್ಕೆಟ್ ಮಾಡ್ತಾ ಇದೀವಿ ಅಂತ ಅಂದಾಗ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಏನಾಗ್ತಾ ಹೋಗುತ್ತೆ ಆ ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಮತ್ತು ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅಂತ.
ಅದ್ರ ಜೊತೆಗೆ ಫಾರಿನ್ ಎಕ್ಸ್ಚೇಂಜ್ ಅರ್ನಿಂಗ್ಸ್ ಅಂತ. ಸೊ ಏನೀಗ ಫಿನಾನ್ಷಿಯಲ್ ಕಂಡೀಷನ್ ಇದೆ ಅದು ಕೂಡ ಅರ್ನಿಂಗ್ಸ್ ಕೂಡ ಏನಾಗ್ತಾ ಇರುತ್ತೆ, ಇನ್ಕ್ರೀಸ್ ಆಗ್ತಾ ಇರುತ್ತೆ ಡ್ಯೂ ಟು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ. ಸೊ ನೆಕ್ಸ್ಟ್ ಒನ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಆ್ಯಂಡ್ ಇನೋವೇಷನ್ಸ್ ಅಲ್ವಾ. ಸೊ ಕಾಂಪಿಟೇಟಿವ್ನೆಸ್ ಇನ್ಕ್ರೀಸ್ ಆಗ್ತಾ ಇದೆ, ಕಾಂಪಿಟೇಟರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ ಅಂತ ಅಂದರೆ ನಾವು ಮತ್ತೆ ನಾವು ಏನು ಥಿಂಕ್ ಮಾಡ್ತಾ ಹೋಗ್ತೀವಿ, ಇನ್ಕ್ರೀಸ್ ಇನ್ ಪ್ರೊಡಕ್ಷನ್. ಸುಮ್ಮನೆ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವ 100% ಇಲ್ಲ. ನಮ್ಮಲ್ಲಿರೋ ಟೆಕ್ನಾಲಜೀಸ್ನ ಏನು ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಅಡ್ವಾನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ಹೊಸದಾಗಿ ಸಮ್ ಆಫ್ ದ ಇನೋವೇಷನ್ಸನ್ನು, ಇನ್ವೆನ್ಷನ್ಸನ್ನು ಅದನ್ನು ಕೂಡ ನಾವೇನು ಮಾಡ್ತಾ ಹೋಗ್ತೀವಿ, ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಅದು ಕೂಡ ಏನಾಗಿರುತ್ತೆ, ಒಂದು ಅಡ್ವಾಂಟೇಜ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ ನೇಷನ್. ಸೊ ಮೋಸ್ಟ್ ಕಾಮನ್ ಆಗಿ ಫಾರಿನ್ ಎಕ್ಸ್ಚೇಂಜ್ ಇದೆ, ಫಾರಿನ್ ಮಾರ್ಕೆಟಿಂಗ್ ಇದೆ ಅಂತ ಅಂದರೆ ಎಕನಾಮಿಕಲ್ ಡೆವಲಪ್ಮೆಂಟ್. ಪ್ರೊಡಕ್ಷನ್ ಜಾಸ್ತಿ ಆಯಿತು ಅಂತ ಅಂದರೆ ಸೇಲ್ ಜಾಸ್ತಿ ಮಾಡ್ತಾರೆ, ಸೇಲ್ ಜಾಸ್ತಿ ಆಯಿತು ಅಂತ ಅಂದರೆ ಪ್ರಾಫಿಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಂಡಿವಿಜುವಲ್ ಪ್ರಾಫಿಟ್ ಜಾಸ್ತಿ ಆಗ್ತಾ ಇದೆ ಅಂತ ಅಂದರೆ ಎಕನಾಮಿಕಲ್ ಡೆವಲಪ್ಮೆಂಟ್ ಮೋಸ್ಟ್ ಕಾಮನ್ ಆಗಿ ಆಗೇ ಆಗುತ್ತೆ ಅಲ್ವಾ. ಸೊ ದಟ್ ಈಸ್ ಒನ್ ಆಫ್ ದ ಅಡ್ವಾಂಟೇಜಸ್. ಸೊ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಸೊ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತಾ ಇದೆ. ಸೊ ಮೆಜಾರಿಟಿ ಪೀಪಲ್ ಆರ್ ಗೆಟಿಂಗ್ ಎಂಪ್ಲಾಯ್ಮೆಂಟ್ ಅಂಡರ್ ದ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಅಂದರೆ ಅವರ ಒಂದು ಇಂಡಿವಿಜುವಲ್ ಫಿನಾನ್ಷಿಯಲ್ ಕಂಡೀಷನ್ ಏನಾಗ್ತಾ ಇದೆ, ಇಲ್ಲಿ ಡೆವಲಪ್ ಆಗ್ತಾ ಇದೆ. ಸೊ ಇಂಡಿವಿಜುವಲ್ ಫಿನಾನ್ಷಿಯಲ್ ಕಂಡೀಷನ್ ಡೆವಲಪ್ ಆಯಿತು, ನಾನು ಫಿನಾನ್ಷಿಯಲಿ ನಾನೀಗ ಸ್ಟೇಬಲ್ ಆಗ್ತಾ ಇದ್ದೀನಿ ಅಂತ ಅಂದರೆ ನನ್ನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಕೂಡ ಏನಾಗ್ತಾ ಹೋಗುತ್ತೆ, ಇಂಪ್ರೂವ್ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ನೆಕ್ಸ್ಟ್ ಒನ್ ಏನು, ಪ್ರಮೋಷನ್ ಆಫ್ ಗ್ಲೋಬಲ್ ಕೋಆಪರೇಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಂತ. ಸೊ ಇದು ತುಂಬ ಇಂಪಾರ್ಟೆಂಟ್. ಈಗ ಗ್ಲೋಬಲಿ ನಮ್ಮಲ್ಲಿ ಏನು ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಕೋಆಪರೇಷನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ನಮ್ಮಲ್ಲಿ ಇರೋವಂಥ ಪ್ರಾಡಕ್ಟನ್ನು ನಾವು ಅವ್ರಿಗೆ ಕೊಡ್ತೀವಿ, ಸೊ ಅವ್ರ ಹತ್ರ ಇರೋವಂಥ ಸ್ಪೆಷಲೈಸ್ ನಾವು ತೊಗೊಳ್ತಾ ಹೋಗ್ತೀವಿ, ಇದೊಂಥರ ಕೋಆಪರೇಷನ್. ಸೊ ನಮ್ಮ ಒಂದು ಎಕನಾಮಿಕಲ್ ಗ್ರೋತ್ಗೆ ಅವ್ರು ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ, ಅವರ ಎಕನಾಮಿಕ್ ಗ್ರೋತ್ಗೆ ನಾವೇನು ಮಾಡ್ತಾ ಹೋಗ್ತೀವಿ, ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಿ ಅಲ್ವಾ. ಸೊ ಗ್ಲೋಬಲ್ ಅಂಡರ್ಸ್ಟ್ಯಾಂಡಿಂಗು ಕೂಡ ತುಂಬ ಇಂಪಾರ್ಟೆಂಟ್. ಈಗ ಒಂದು ಕಂಟ್ರಿ ಜೊತೆ ನಾವು ಟ್ರೇಡಿಂಗ್ ಲಿಂಕನ್ನು ಇಟ್ಕೊಳ್ತಾ ಇದ್ದೀವಿ ಅಂತ ಅಂದರೆ ಗುಡ್ ರಿಲೇಷನ್ಶಿಪ್ ಕೂಡ, ಅಂಡರ್ಸ್ಟ್ಯಾಂಡಿಂಗು, ಕೋಆಪರೇಷನ್ ಎಲ್ಲದೂ ಕೂಡ ಎಕ್ಸಿಸ್ಟ್ ಇರಬೇಕು ಅಂತಲೇ ಅರ್ಥ. ಈಗ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೇ, ಕೋಆಪರೇಷನ್ ಇಲ್ಲದೇ ನಾವೇನು ಸಾಧನೆ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬಂದಾಗ ಈ ಒಂದು ಡೊಮೆಸ್ಟಿಕ್ ನಮ್ಮ ಒಂದು ಬೌಂಡ್ರಿನ ಬಿಟ್ಟು ಬಿಯಾಂಡ್ ದಟ್ ನಾವು ಥಿಂಕ್ ಮಾಡ್ತೀವಿ ಅಲ್ವಾ. ಆವಾಗ ಸಮ್ ಆಫ್ ದ ಅಡ್ವಾಂಟೇಜಸ್ ನಮಗೆ 100% ಸಿಕ್ಕೇ ಸಿಗತ್ತೆ ಅಂತ ನಾವೇನು ಮಾಡ್ತೀವಿ, ಇದಿಷ್ಟನ್ನೇ ಬಿಟ್ಟು ಬೇರೆ ಇನ್ನೊಂದನ್ನು ಅಡ್ವಾನ್ಸ್ ಆಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದು ಏನಾಗಿರುತ್ತೆ, ನಮಗೆ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಸೊ ನಾವು ಅಷ್ಟೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀವಿ, ಬೇರೆ ಯಾವುದೋ ಎಕ್ಸಾಮ್ಸ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಾವು ಇರೋದಿಷ್ಟೇ, ನನ್ನ ಹತ್ರ ಆಗೋದಿಷ್ಟೇ, ನಾನು ಇಷ್ಟನ್ನೇ ಓದೋಣ, ನೋಡೋಣ, ಇದಿಷ್ಟರಲ್ಲೇ ಕ್ವೆಶನ್ ಬಂದರೆ ಅಟೆಂಡ್ ಮಾಡೋಣ, ನಾಟ್ ಲೈಕ್ ದಟ್. ನಾವೇನು ಮಾಡಬೇಕು ಆಗುತ್ತೆ, ಇದಕ್ಕೂ ಮಿಕ್ಕಿ ಇನ್ನೇನಾದರೂ ಅವ್ರು ಕವರ್ ಮಾಡ್ಬೋದಾ, ಯಾವ ಥರದಲ್ಲಿ ಕ್ವೆಶನ್ ಪೇಪರ್ ಫ್ರೇಮ್ ಮಾಡ್ಬೋದು, ಯಾವ್ಯಾವ ಟಾಪಿಕ್ಸನ್ನು ಕವರ್ ಮಾಡ್ಬೋದು. ಸೊ ಬಿಯಾಂಡ್ ದಿಸ್ ಬಾರ್ಡರ್ ನಾವೇನು ಮಾಡಬೇಕು, ಯಾವಾಗಲೂ ಥಿಂಕ್ ಮಾಡ್ತಾನೆ ಇರಬೇಕು. ಸೊ ಈ ಬಿಯಾಂಡ್ ದ ಬಾರ್ಡರ್ ನಮ್ಮ ಥಿಂಕಿಂಗ್ ಇದ್ದಾಗ ಸೊ ಅಟ್ಲೀಸ್ಟ್ ನಾವೇನು ಮಾಡ್ಬೋದು, ಗೋಲ್ನ ರೀಚ್ ಮಾಡೋಕ್ಕೆ ಹತ್ತಿರ ಆಗ್ತಾ ಹೋಗ್ತೀವಿ ಅಂತ. ಸೊ ಇನ್ಸೈಡ್ ಆಫ್ ದಟ್ ಅದಿಷ್ಟೇ ನಾವು ಒಂದು ಬೌಂಡ್ರಿ ಫಿಕ್ಸ್ ಮಾಡ್ಕೊಂಡಿದ್ದೀವಿ, ಅದಿಷ್ಟರಲ್ಲೇ ಯಾವಾಗಲೂ ಇರ್ತೀವಿ, ಅದಿಷ್ಟರಲ್ಲೇ ಓಡಾಡ್ತಾ ಇರ್ತೀವಿ ಅಂತ ಅಂದರೆ ನಮ್ಮ ಹತ್ರ ಬೇರೆದನ್ನು ಏನು ಮಾಡೋಕ್ಕಾಗೋದಿಲ್ಲ, ಗ್ಯಾದರ್ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಸೊ ನಾವು ಯಾವಾಗಲೂ ಕೂಡ ನಾವು ಹಾಕ್ಕೊಂಡಿರೋ ಬೌಂಡ್ರಿನ ದಾಟಿ ಅದ್ರ ನೆಕ್ಸ್ಟ್ ನಮಗೇನಾದರೂ ಸಿಗುತ್ತಾ, ಅದ್ರ ನೆಕ್ಸ್ಟ್ ನಾವೇನಾದರೂ ಅಚೀವ್ ಮಾಡ್ಬೋದಾ ಅನ್ನೋದನ್ನು ಯಾವಾಗಲೂ ಏನು ಮಾಡ್ತಾ ಇರಬೇಕು, ಥಿಂಕ್ ಮಾಡ್ತಾ ಇರಬೇಕು. ಆವಾಗಲೇ ನಾವೇನಾದರೂ ಒಂದು ಅಚೀವ್ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾ, ಸೊ ಎಲ್ಲರೂ ನಾನು ಎಕ್ಸ್ಪ್ಲೈನ್ ಮಾಡಿದ್ದು ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಶೇರ್, ಕಮೆಂಟ್ ಆ್ಯಂಡ್ ಲೈಕ್ ಆಲ್ಸೋ. ಆ್ಯಂಡ್ ಯಾವ್ಯಾವ ಟಾಪಿಕ್ ಬೇಕು ಅಂತ ಪಟ ಅಂತ ಕಮೆಂಟಲ್ಲಿ ತಿಳಿಸಿದರೆ ನಾನು ಬೇಗ ಕ್ಲಾಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ ಯು ಫಾರ್ ವಾಚಿಂಗ್.